ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು. ಜೋಗಿ ಸರ್ ಹೇಳಿದ್ರು ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಬಗ್ಗೆ ನಾನು ಕೇಳಿದ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಟ್ಟಿಸಿರುವಂತಕ್ಕಂಥವ್ರು. ನಾನು ಯಾರು ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ, ತುಂಬ ಚಿಕ್ಕ ಪದ ಆಗಿರುತ್ತೆ. ಸೊ ನಾಗೇಶ್ ಗೋಪಾಲ್. ಅದಾದ್ಮೇಲೆ ನನಗೆ ನವೀನ್ ಶಂಕರ್ ಅವರು, ನಾನು ಕಥೆನ ಹೇಳಿದಾಗ ಅಗೇನ್ ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಏನು ಅಂತ. ಇವ್ರನ್ನ ಒಪ್ಸೋಕ್ಕೆಲ್ಲ ಆಗಲ್ಲ, ಅವರು ಒಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ, ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು. ಅಂದರೆ ಅವರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು. ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 15 ದಿನ ಮಾಡಿರ್ತಿಲ್ಲ, ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಬಟ್ ಅವ್ರು ಆ ಟೈಮಲ್ಲಿ ಕತೆನ ಜಡ್ಜ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟೆ. ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ, ನನ್ನ ಪಾತ್ರಗಳು ಹೀಗೆ ಬರುತ್ತೆ, ಹೀಗೆ ಬರಬೇಕು ಅಂತ. ಅದನ್ನ 99 ಭಾಗ ನಾವು ಅಚೀವ್ ಮಾಡಿದ್ರೆ ಇನ್ನೊಂದು % ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದವರು. ಹಾಗೆ ಅಪೂರ್ವ ಭಾರದ್ವಾಜ್ ಅವರು ಮತ್ತೆ ಪದ್ಮಾವತಿ ರಾವ್ ಮೇಡಮ್. ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್, ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೆ ಇರ್ತಿಲ್ಲ. ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿತೌಟ್ ಹಿಮ್ ಲೈಕ್ ಐ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ, ಬರೀ ಆಡಿಯೋ ಬರ್ತಾ ಇತ್ತು. ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಇದು ಡೈಲಾಗ್ಸ್ ಬರೆದಂಥವ್ರು. ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ. So this film is because of all of these people. I think ನವೆಂಬರ್ ಇಂದ ನಿಮ್ಮ ಭೇಟಿ ತುಂಬಾ ಆಫನ್ ಆಗ್ತಿದೆ. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಂದ್ರೆ ಎಲ್ಲ ಕೆಲಸ ಮಾಡಿರೋ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ. BTS ನೋಡಿದ್ರಿ, ಇಷ್ಟಪಟ್ರಿ, ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ. ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕರಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ನನ್ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ನಾಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಸರ್ವ್ಡ್ ಜಸ್ಟಿಸ್. ಮತ್ತೆ ನವೀನ್ ಶಂಕರ್, ಐ ಥಿಂಕ್ ಇವಾಗ ಬರ್ತಾ ಇರೋಂಥ ಯಾವುದೇ ಹೀರೋಯಿನ್ ಆಗಲಿ ಅಥವಾ ಆಕ್ಟ್ರೆಸಸ್ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಆಗೋಯ್ತು. ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ. ಮುಂಚೆ ಬರೀ ಸ್ನೇಹಿತರಾಗಿದ್ವಿ, ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ. I'm very happy to have shared my screen with him. ಅಶ್ವಿನ್ ಸರ್, ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ದಟ್ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಪರವಾಗಿಲ್ಲ ತಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು. ಥ್ಯಾಂಕ್ ಯು. ಪ್ರತಿ ವಾರ ಸಿನಿಮಾ ಬಿಡುಗಡೆ ಹೊಸಬರು ಬರ್ತಾ ಇರ್ತಾರೆ. ಹೊಸಬರು ಬಂದು ಸರ್ ಒಂದು ಟ್ರೈಲರ್ ನೋಡಿ ಇರ್ತಾರೆ. ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರು ಒಂದು ಕನಸುಗಳ ದೊಡ್ಡ ಒಂದು ಸೌಧ ಕಾಣಿಸುತ್ತೆ ನನಗೆ. ಅದನ್ನು ಸಾಧು ಕೋಕಿಲ್ ಅವ್ರು ಹೇಳಿದಾಗೆ ಅಕಾಡೆಮಿ ಏನು ಮಾಡ್ಬೋದು ಗೊತ್ತಿಲ್ಲ. ಅವರು ಅಮೆಝಾನು, ನೆಟ್ಫ್ಲಿಕ್ಸು ಈ ಥರದ ಕೆಲವು ಅಂದರೆ ದೇವ್ರ ಈ ಥಿಯೇಟರ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯದಲ್ಲ. ಅಂದರೆ ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಇದನ್ನು ಬಿಟ್ಟು ಒಂದು ಈ ನಮ್ಮ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ಥರ ಏನಾದ್ರು ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತ ನನಗೆ ಅನಿಸುತ್ತೆ. ಇವತ್ತು ನವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವ ಅವರು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ 3 ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದೆ. ಒಂದು ನಾಯಕ ಮತ್ತು ನಾಯಕಿ, ಇನ್ನೊಂದು ಆ ಬಾಲ್ಯದಲ್ಲಿ ಅವನನ್ನು ಮಾತಾಡಿಸುವಂಥ ಹುಡುಗ. ಅಂದರೆ 2 ಜನ್ರೇಷನ್ ಇದೆಯಲ್ಲ, 2 ಜನ್ರೇಷನ್ ಈ ಕಾಲಕ್ಕೆ ಸೇರಿದವರು. ಬಟ್ ಇಬ್ಬರ ಕನಸುಗಳು ಬೇರೆ ಆಗಿರ್ತವೆ, ಇಬ್ಬರು ಹುಡುಕಾಟಗಳು ಬೇರೆ ಆಗಿರ್ತವೆ. ಆಮೇಲೆ 3ನೇದು ಏನಾಗಿರ್ತಂದರೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಕುಡಿದುಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ. ಅದು ಬಹಳ ಬ್ರೇಕಪ್ಗಳಿಗೆ ಕಾರಣ ಆಗುತ್ತೆ.
ಬಟ್ ಅದು ಬೇಕು ಅಂತ ಆಡಿದ ಮಾತಾಗಿರಲಿಲ್ಲ, ಅದೊಂದು ಫ್ರಸ್ಟ್ರೇಷನ್ ಬಂದಂಥ ಮಾತಾಗಿರುತ್ತೆ. ಹೀಗಾಗಿ ಇವತ್ತು ಡೈಲಾಗ್ ಅಂತ ಇದೆಯಲ್ಲ, ಲೈಫಲ್ಲಿ ಆಗುವಂಥ ಡೈಲಾಗ್ಗಳು ಲೈಫನ್ನು ಬಹಳ ಬಿಟ್ಟರ್ ಅಂದರೆ ಬಹಳ ಕಹಿಯಾಗಿ ಮಾಡ್ತಾರೆ. ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ. ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ನಾನು ನಿಜವಾಗ್ಲೂ ಕಾಯ್ತೀನಿ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್. ಯಾಕಂದರೆ ಅವರ ಸಿನಿಮಾಗಳನ್ನು ನೋಡಿದ್ದೀನಿ, ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ. ನನಗೆ ಜ್ಞಾಪಕ ಬರೋದು, ನನ್ನ ಗೆಳೆಯ ಒಬ್ಬರು ಡೈರೆಕ್ಟರ್ ಇದ್ರು,